ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಎಸಿ ಸರ್ಕ್ಯೂಟ್ಸ್ ಮೇಲೆ. ಸೊ ಕ್ವಶನ್ ಏನ್ ಹೇಳ್ತಾ ಇದೆ, ಎ ಚೋಕ್ ಕಾಯಿಲ್. ನಾನು ಆಲ್ರೆಡಿ ಹೇಳಿದ್ದೀನಿ, ಕಾಯಿಲ್ ಅನ್ನೋ ಒಂದು ವರ್ಡ್ ಬಂತು ಅಂತಂದ್ರೆ ಏನು, ಅದು ಆರ್ ಎಲ್ ಸರ್ಕ್ಯೂಟ್ ಅಂತ. ರೆಸಿಸ್ಟೆನ್ಸ್ ಮತ್ತೆ ಇಂಡಕ್ಟೆನ್ಸ್ ಇರುವಂತಹ ಸರ್ಕ್ಯೂಟ್ ಆರ್ ಎಲ್ ಸರ್ಕ್ಯೂಟ್. ಯಾವಾಗ ಕಾಯಿಲ್ ಅನ್ನೋ ಒಂದು ವರ್ಡ್ ಬಂದ್ಬಿಟ್ರೆ ಸರಿನಾ. ಎಸ್, ಟೇಕ್ಸ್ ಎ ಕರೆಂಟ್ ಆಫ್ 2.5 ಆಂಪಿಯರ್ when connected across 230 volts 50 hertz AC supply, consumes 400 watts. Calculate the resistance, power factor ಮತ್ತೆ inductive reactance and inductance in the coil ಅಥವಾ induction in the coil. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ದೊಡ್ಡದಾಗಿ ಕಾಣ್ಬೋದು ಪ್ರಾಬ್ಲಮ್, ಅಷ್ಟೇ, ವೆರಿ ಈಸಿ. ಫಸ್ಟ್ ನೀವು ನೋಟ್ಸ್ ಬರ್ಕೊಳಕ್ಕೆ ಹೋಗ್ಬೇಡ್ರಿ, ಫಸ್ಟ್ ಕ್ಲಾಸ್ ಅನ್ನ ಕೇಳ್ಕೊಳ್ಳಿ, ಆಮೇಲೆ ನೋಟ್ಸ್ ಬರ್ಕೊಳ್ಳಿ ಸ್ಕ್ರೀನ್ ಶಾಟ್ ತಕೊಂಡು. ಅವಾಗ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊಲ್ಯೂಷನ್ ಯಾವುದೇ ಪ್ರಾಬ್ಲಮ್ ಆಗಿರಲಿ, ಫಸ್ಟ್ ನೀವು ಗಿವನ್ ಅನ್ನ ಬರೀಬೇಕು. ಸೊ ಗಿವನ್ ಬರೆದ್ರೆ ನಿಮಗೂ ಕೂಡ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ ಪ್ರಾಬ್ಲಮ್. ಮತ್ತೆ ಏನಾದ್ರೂ ಕೂಡ ನಿಮಗೆ ಫೈನಲ್ ಆನ್ಸರ್ ಬರಲಿಲ್ಲ ಅಂತಂದ್ರೆ ಅವಾಗ ನಿಮಗೆ ಅರ್ಧ ಮಾರ್ಕ್ಸ್ ಆದ್ರೂ ಕೂಡ ಅವಾಯ್ಡ್ ಮಾಡ್ತಾ ಹೋಗ್ತಾರೆ. ಫಸ್ಟ್ ಇದು ಯಾವ ಸರ್ಕ್ಯೂಟು, ಕಾಯಿಲ್ ಅಂತ ಕೊಟ್ಟಿರೋದ್ರಿಂದ ಆರ್ ಎಲ್ ಸರ್ಕ್ಯೂಟ್, ಗೊತ್ತಾಯ್ತಾ? ಅದನ್ನು ಕೂಡ ಮೆನ್ಷನ್ ಮಾಡಿ. ಏನಾದರೂ ಕಾಯಿಲ್ ಅಂತ ಕೊಟ್ಟಿದ್ರೆ ಅವಾಗ ಆರ್ ಎಲ್ ಸರ್ಕ್ಯೂಟ್ ಅಂತ ಮೆನ್ಷನ್ ಮಾಡ್ರಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಕರೆಂಟ್ ವ್ಯಾಲ್ಯೂನ ಕೊಟ್ಟಿದ್ದಾರೆ, ದಟ್ ಈಸ್ 2.5 ಆಂಪಿಯರ್. ನೆಕ್ಸ್ಟ್ ಕನೆಕ್ಟೆಡ್ ಅಕ್ರಾಸ್ 230 ವೋಲ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ವೋಲ್ಟೇಜ್ ಈಸ್ ಈಕ್ವಲ್ ಟು 230 ವೋಲ್ಟ್ಸ್. ನೆಕ್ಸ್ಟ್ 50 ಹರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ 50 ಹರ್ಟ್ಸ್ ಅಂತ ಅಂದ್ರೆ ಫ್ರೀಕ್ವೆನ್ಸಿನ ಕೊಟ್ಟಿದ್ದಾರೆ, ದಟ್ ಈಸ್ ಈಕ್ವಲ್ ಟು 50 ಹರ್ಟ್ಸ್. ಎ ಸಿ ಸಪ್ಲೈ ಕನ್ಸ್ಯೂಮ್ಸ್ 400 ವ್ಯಾಟ್ಸ್ ಅಂತ ಅಂದ್ರೆ ಪವರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಪವರ್ ವಿಲ್ ಬಿ ಈಕ್ವಲ್ ಟು 400 ವ್ಯಾಟ್ಸ್. ಸರಿನಾ. ಈಗ ನಾನೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ಫಸ್ಟ್ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ರೆಸಿಸ್ಟೆನ್ಸ್ ಅನ್ನ ನೀವು ವಿ ಇಸ್ ಈಕ್ವಲ್ ಟು ಐ ಆರ್ ಇಂದನಾದ್ರೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಅಥವಾ ಪಿ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ವ್ಯಾಲ್ಯೂನ ಆ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡಾದ್ರೂ ಕೂಡ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ಎ ಸಿ ಸರ್ಕ್ಯೂಟ್ ಅಲ್ಲಿ ನಾವು ಪಿ ರೆಸ್ಪೆಕ್ಟಿವ್ ಫಾರ್ಮುಲಾನ ತಗೊಳೋದ್ರಿಂದ ಅದರ ರೆಸ್ಪೆಕ್ಟಿವ್ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಅವ್ರೇನ್ ಕೇಳಿದರೆ, ಫಸ್ಟು ರೆಸಿಸ್ಟೆನ್ಸ್ ಆರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ರಿ. ನೆಕ್ಸ್ಟು ಪವರ್ ಫ್ಯಾಕ್ಟರ್. ಸೊ ಪವರ್ ಫ್ಯಾಕ್ಟರ್ ಅಂತಂದ್ರೆ ಕಾಸ್ 5 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ರಿ. ನೆಕ್ಸ್ಟ್ ಇಂಡಕ್ಟಿವ್ ರಿಯಾಕ್ಟೆನ್ಸ್. ಸೊ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಅಂದ್ರೆ ಎಕ್ಸೆಲ್. ಸೊ ಎಕ್ಸೆಲ್ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಇಂಡಕ್ಷನ್ ಇನ್ ದ ಕಾಯಿಲ್. ಇಂಡಕ್ಷನ್ ಇನ್ ದ ಕಾಯಿಲ್ ಅಂತಂದ್ರೆ ಎಲ್ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈ 4 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಕಡೆ ಬರಿತಾ ಹೋಗ್ತೀನಿ, ಒಂದೊಂದನ್ನೇ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಏನು ಹೇಳಿರೋದು, ರೆಸಿಸ್ಟೆನ್ಸ್. ವೆರಿ ಸಿಂಪಲ್, ನಮಗೆ ಗೊತ್ತಿರುವಂತ ಫಾರ್ಮುಲಾ ಏನು, ಪಿ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಆರ್. ಸರಿನಾ. ಪವರ್ ವಿಲ್ ಬಿ ಈಕ್ವಲ್ ಟು ಸ್ಕ್ವೇರ್ ಆಫ್ ದ ಕರೆಂಟ್ ಇಂಟು ರೆಸಿಸ್ಟೆನ್ಸ್. ನನಗೆ ಬೇಕಾಗಿರೋದೇನು, ರೆಸಿಸ್ಟೆನ್ಸ್ ಮಾತ್ರ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ರೆಸಿಸ್ಟೆನ್ಸ್ ಅನ್ನು ಉಳಿಸ್ಕೊಂಡು ಪಿ, ಈ ಐ ಸ್ಕ್ವೇರ್ ಅನ್ನ ಈ ಕಡೆ ಕಳಿಸಿದಾಗ ಅದು ಡಿನಾಮಿನೇಟರ್ ಬರುತ್ತೆ. ಸೊ ಪಿ ಡಿವೈಡೆಡ್ ಬೈ ಐ ಸ್ಕ್ವೇರ್, ಗೊತ್ತಾಯ್ತಾ? ಪವರ್ ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ, 400 ವ್ಯಾಟ್ಸ್. ಸೊ 400 ವೋಲ್ಟ್ ಡಿವೈಡೆಡ್ ಬೈ ಕರೆಂಟ್. ಸೊ ಕರೆಂಟ್ ಐ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 2.5. ಬಟ್ ಐ ಸ್ಕ್ವೇರ್ ಇರೋದ್ರಿಂದ 2.5 ವೋಲ್ಟ್ ಸ್ಕ್ವೇರ್. ಸೊ ವ್ಯಾಲ್ಯೂ ಏನಾಗುತ್ತೆ ಕ್ಯಾಲ್ಕುಲೇಟ್ ಮಾಡೋಣ. ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ತಾ ಹೋಗಿ. ಸೊ 400 ವೋಲ್ಟ್ ಡಿವೈಡೆಡ್ ಬೈ 2.5 ಹೋಲ್ ಪವರ್ 2 ವ್ಯಾಲ್ಯೂ ಎಷ್ಟಾಗುತ್ತೆ, 6.25 ಆಗುತ್ತೆ. ಸರಿನಾ. ಆರ್ ವಿಲ್ ಬಿ ಈಕ್ವಲ್ ಟು 400 ವೋಲ್ಟ್ ಡಿವೈಡೆಡ್ ಬೈ 6.25. ಸೊ ಈಗ ಕ್ಯಾಲ್ಕುಲೇಟರ್ ಹಾಕಿ 400 ವೋಲ್ಟ್ ಡಿವೈಡೆಡ್ ಬೈ 6.25 ವ್ಯಾಲ್ಯೂ ಈಸ್ 64 ಓಮ್. ಸೊ ರೆಸಿಸ್ಟೆನ್ಸ್ ನನಗೆ ಸಿಕ್ತು 64 ಓಮ್. ಸೊ ಮೊದಲನೇ ಕ್ವಶನ್ಗೆ ನಮಗೆ ಆನ್ಸರ್ ಸಿಕ್ಕಾಯ್ತು. ಸರಿನಾ. ರೆಸಿಸ್ಟೆನ್ಸ್ ಅನ್ನ ಕಂಡಿಡಿದೆ. ನೆಕ್ಸ್ಟ್ ಪವರ್ ಫ್ಯಾಕ್ಟರ್. ಸೊ ಪವರ್ ಫ್ಯಾಕ್ಟರ್ ಯಾವ ರೀತಿ, ಫಾರ್ಮುಲಾನ ಫಸ್ಟ್ ಬರೆದ್ಬಿಡೋಣ. ಪವರ್ ಫ್ಯಾಕ್ಟರ್ ಕಾಸ್ 5 ಅನ್ನ ನಾನು ಎರಡು ಸ್ಟೈಲ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವ ರೀತಿ, ಆರ್ ಡಿವೈಡೆಡ್ ಬೈ ಝೆಡ್, ಈ ಒಂದು ಫಾರ್ಮುಲಾ ಇಂದನಾದ್ರೂ ನಾನು ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಇನ್ನೊಂದು ಫಾರ್ಮುಲಾನ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಫಸ್ಟ್ 5 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಏನು, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸೆಲ್ ವೋಲ್ ಡಿವೈಡೆಡ್ ಬೈ ಆರ್. ಸರಿನಾ. ಎಕ್ಸೆಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಆರ್ ವ್ಯಾಲ್ಯೂನ ನಾವು ಬರಿತಾ ಹೋಗ್ಬೋದು. ಸರಿನಾ. 5 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಕಾಸ್ಟ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪವರ್ ಫ್ಯಾಕ್ಟರ್ ಬರುತ್ತೆ. ಈಗ ಈ ಝೆಡ್ ವ್ಯಾಲ್ಯೂನ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಇದನ್ನ ಬರ್ಕೊಳಕ್ ಹೋಗ್ಬೇಡ್ರಿ. ಐ ವಿಲ್ ಬಿ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಝೆಡ್. ನನಗೇನು ಬೇಕು, ಝೆಡ್ ವ್ಯಾಲ್ಯೂ ಬೇಕು. ಸೊ ಅದಕ್ಕೋಸ್ಕರ ಝೆಡ್ ವಿಲ್ ಬಿ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಐ. ಗೊತ್ತಾಯ್ತಾ? ಝೆಡ್ ವಿಲ್ ಬಿ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಐ. ಸೊ ಈಗ ಝೆಡ್ ವ್ಯಾಲ್ಯೂನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ವಿ ಡಿವೈಡೆಡ್ ಬೈ ಐ. ವೋಲ್ಟೇಜ್ ಎಷ್ಟು ಅಂತ ಕೊಟ್ಟಿದ್ದಾರೆ ನಮಗೆ, 230 ವೋಲ್ಟ್ಸು. ಕರೆಂಟ್ ಎಷ್ಟು ಅಂತ ಕೊಟ್ಟಿದ್ದಾರೆ ನಮಗೆ, ಕರೆಂಟ್ ಈಸ್ 2.5. ಸೊ ವ್ಯಾಲ್ಯೂ ಏನಾಗುತ್ತೆ, ಝೆಡ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 230 ವೋಲ್ಟ್ ಡಿವೈಡೆಡ್ ಬೈ 2.5. ಸೊ ವ್ಯಾಲ್ಯೂ ಈಸ್ 92 ಓಮ್. ಸೊ ನನಗೆ ಝೆಡ್ ವ್ಯಾಲ್ಯೂ ಸಿಕ್ತು, ದಟ್ ಈಸ್ 92 ಓಮ್. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ನಮಗೆ
ಕಾಸ್ 5 ವ್ಯಾಲ್ಯೂ ಸಿಗುತ್ತೆ. ದಟ್ ಈಸ್ ದ ಪವರ್ ಫ್ಯಾಕ್ಟರ್ ವಿಚ್ ವಿಲ್ ಬಿ ಈಕ್ವಲ್ ಟು ರೆಸಿಸ್ಟೆನ್ಸ್ ವೋಲ್ ಡಿವೈಡೆಡ್ ಬೈ ಇಂಪಿಡೆನ್ಸ್ ಝಡ್. ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿದ್ದಾರೆ ನಮಗೆ, ರೆಸಿಸ್ಟೆನ್ಸ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಲ್ವಾ, ಎಸ್. ಸೊ 64 ವೋಲ್ ಡಿವೈಡೆಡ್ ಬೈ ಝಡ್ ವ್ಯಾಲ್ಯೂ ಇಸ್ 92. ಸೊ 64 ವೋಲ್ ಡಿವೈಡೆಡ್ ಬೈ 92 ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, 0.695 ಬರ್ತಾ ಹೋಗುತ್ತೆ ಸರಿನಾ, ಕಾಸ್ 5 ವ್ಯಾಲ್ಯೂ. ಸೊ ಈ ಒಂದು ಸ್ಟೆಪ್ಪನ್ನು ಯೂಸ್ ಮಾಡ್ಬೋದು ಅಥವಾ ಇನ್ನೊಂದು ಸ್ಟೆಪ್ಪನ್ನು ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡಿದ್ರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಇವೆರಡನ್ನೂ ಕೂಡ ಬರೀರಿ, ಅವಾಗ ನಿಮಗೆ ಈಸಿ ಆಗುತ್ತೆ. ಯಾಕೆಂತಂದ್ರೆ ಎಕ್ಸೆಲ್ ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಸೊ ಎಕ್ಸೆಲ್ ವ್ಯಾಲ್ಯೂ ಬೇಕು ಅಂತಂದ್ರೆ ಇನ್ನೊಂದು ಝಡ್ ಇಂಪಿಡೆನ್ಸ್ ಇನ್ ಫಾರ್ಮುಲಾ ಯೂಸ್ ಮಾಡ್ಬೋದು. ಏನು, R² ಪ್ಲಸ್ XL ಸ್ಕ್ವೇರ್ ಅನ್ನ ನಾವು ಯೂಸ್ ಮಾಡ್ತಾ ಹೋಗ್ಬೋದು. ಯಾಕಂದ್ರೆ ಆರ್ ವ್ಯಾಲ್ಯೂ ಗೊತ್ತು, ಝಡ್ ವ್ಯಾಲ್ಯೂ ಗೊತ್ತು. ಸೊ ಎಕ್ಸೆಲ್ ವ್ಯಾಲ್ಯೂನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ಬೋದು. ಅವ್ರು ಇನ್ನೊಂದು ಕ್ವಶನ್ ಕೇಳಿದಾರೆ ನೋಡಿ, ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅನ್ನ ಕಂಡಿಡೀರಿ ಅಂತ. ಅದೇ ಇದು ಎಕ್ಸೆಲ್ ವ್ಯಾಲ್ಯೂನ ನಾವು ಈಸಿಯಾಗಿ ಕಂಡಿಡ್ಕೋಬಹುದು. ಬೇಕು ಅಂತಂದ್ರೆ ಆ ಒಂದು ಸ್ಟೆಪ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಇಲ್ಲಿ ತೋರಿಸ್ತಾ ಹೋಗ್ಲಾ. ಎಸ್. ಸೊ ಈಗ ಮೂರನೇ ಸ್ಟೆಪ್ ಹೋಗೋಣ. ಮೂರನೇ ಸ್ಟೆಪ್ ಅಲ್ಲಿ ನಾವು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ದಟ್ ಈಸ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತಂದ್ರೆ ಎಕ್ಸೆಲ್ ವ್ಯಾಲ್ಯೂನ. ಸೊ ಎಕ್ಸೆಲ್ ವ್ಯಾಲ್ಯೂ ನನಗೆ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಕ್ ಆಗಲ್ಲ. ಯಾಕಂತಂದ್ರೆ ಅದ್ರದ್ದು ಏನ್ ಫಾರ್ಮುಲಾ 2πfl. ಎಲ್ ವ್ಯಾಲ್ಯೂನು ಕೂಡ ನನಗೆ ಗೊತ್ತಿಲ್ಲ. ಇಂಡಕ್ಷನ್ ಇಂದ ಕಾಯಿಲ್ ಅನ್ನ ಆಮೇಲೆ ಕ್ಯಾಲ್ಕುಲೇಟ್ ಮಾಡೋದು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂತಂದ್ರೆ Z is equal to root of R² ಪ್ಲಸ್ XL ಸ್ಕ್ವೇರ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. ಈಗ ನನಗೆ ಈ ರೂಟ್ ಇದೆಯಲ್ಲ, ಇದನ್ನ ಈ ಕಡೆ ಕಳಿಸ್ತೀನಿ. ಸೊ ಏನಾಗುತ್ತೆ, ಸ್ಕ್ವೇರ್ ಆಗುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು R² ಪ್ಲಸ್ XL ಸ್ಕ್ವೇರ್ ಉಳ್ಕೊಂತು. ಈಗ ನನಗೆ XL ಮಾತ್ರ ಬೇಕು. ಸೊ R² ಅನ್ನ ಈ ಕಡೆ ಕಳಿಸಿದ್ರೆ Z² ಮೈನಸ್ R² ವಿಲ್ ಬಿ ಈಕ್ವಲ್ ಟು XL ಸ್ಕ್ವೇರ್ ಆಯ್ತು. ನನಗೆ XL ವ್ಯಾಲ್ಯೂ ಮಾತ್ರ ಬೇಕು. ಸೊ ಸ್ಕ್ವೇರ್ ಅನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, XL ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ Z² ಮೈನಸ್ R² ಆಯ್ತು. ಗೊತ್ತಾಯ್ತಾ, XL ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು Z² ಮೈನಸ್ R². ಈಗ Z ವ್ಯಾಲ್ಯೂ ಗೊತ್ತಾ, ಎಸ್, ಎಷ್ಟು, 92 ಹೋಲ್ ಸ್ಕ್ವೇರ್ ಮೈನಸ್ R ವ್ಯಾಲ್ಯೂ ಎಷ್ಟಿದೆ ನಮಗೆ 64. ಸೊ 64 ಹೋಲ್ ಸ್ಕ್ವೇರ್. ಸೊ ಏನಿಲ್ಲ, ಸಿಂಪಲ್, 92 ಹೋಲ್ ಪವರ್ 2 ಮೈನಸ್ 64 ಹೋಲ್ ಪವರ್ 2 ಇಷ್ಟೇ. ಕ್ಯಾಲ್ಕುಲೇಟರ್ ಹಾಕ್ಬಿಡಿ. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 4368. ಸೊ ರೂಟ್ ಆಫ್ 4368 ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, ರೂಟ್ ಆಫ್ 4368 ವ್ಯಾಲ್ಯೂ 66.09. 66.09 ಏನಿದು XL ಅಲ್ವಾ. ಸೊ ಓಮ್ ಇಂದ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಈಗ XL ವ್ಯಾಲ್ಯೂ ಸಿಕ್ಕಿದೆ ಅಲ್ವಾ ಇಲ್ಲಿ. ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ತೋರಿಸ್ತಾ ಹೋಗ್ತೀನಿ. ಸರಿನಾ, ನೀವು ಈ ತರನಾದ್ರೂ ಸಾಲ್ವ್ ಮಾಡ್ಬೋದು, ಈ ತರನಾದ್ರೂ ಸಾಲ್ವ್ ಮಾಡ್ಬೋದು. ನಾನು ಡಿಫ್ರೆಂಟ್ ವೇಸ್ ಅನ್ನು ಕೂಡ ಹೇಳ್ಕೊಟ್ಟಿರ್ತೀನಿ. ಸೊ ಫಸ್ಟ್ 5 ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ 5 ವಿಲ್ ಬಿ ಈಕ್ವಲ್ ಟು tan ಇನ್ವರ್ಸ್ ಆಫ್ XL ವ್ಯಾಲ್ಯೂ ಏನ್ ಬಂತು ನಮಗೆ 66.09 ವೋಲ್ಟ್ ಡಿವೈಡೆಡ್ ಬೈ R ವ್ಯಾಲ್ಯೂ. ರೆಸಿಸ್ಟೆನ್ಸ್ ಎಷ್ಟಿರೋದು ನಮಗೆ 64. ಸೊ 66.09 ವೋಲ್ಟ್ ಡಿವೈಡೆಡ್ ಬೈ 64. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, 5 is equal to tan ಇನ್ವರ್ಸ್ ಆಫ್ 1.032. ಸೊ ಟ್ಯಾನ್ ಇನ್ವರ್ಸ್ ಯಾವ ರೀತಿ ಬರ್ಸೋದು, ಶಿಫ್ಟು ಮತ್ತೆ ಇಲ್ಲಿ ಟ್ಯಾನ್ ಅನ್ನು ಒತ್ತಿದ್ರೆ ಟ್ಯಾನ್ ಇನ್ವರ್ಸ್ ಆಗುತ್ತೆ. ಯಾವ ರೀತಿ, ಶಿಫ್ಟ್ ಅನ್ನು ಒತ್ತಿ ಟ್ಯಾನ್ ಅನ್ನು ಒತ್ತಿದ್ರೆ ಟ್ಯಾನ್ ಇನ್ವರ್ಸ್ ಆಯ್ತು. ಸೊ 1.032 ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ. ಸೊ 5 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 45.902. ಆದರೆ ನನಗೆ ಕಾಸ್ 5 ಬೇಕು. ಸೊ ಕಾಸ್ ಅನ್ನು ಮಲ್ಟಿಪ್ಲೈ ಮಾಡಿ. ದೇರ್ ಫೋರ್ ಕಾಸ್ 5 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಕಾಸ್ ಇಂಟು 902. ಸೊ ಏನಿಲ್ಲ, ಸಿಂಪಲ್ ಇಲ್ಲಿ ಕಾಸ್ ಬಟನ್ ಇರುತ್ತೆ, ಕಾಸ್ ಅನ್ನು ಪ್ರೆಸ್ ಮಾಡಿ 45.902. ಸೊ ವ್ಯಾಲ್ಯೂ ಎಷ್ಟು ಬಂತು ನಮಗೆ, 0.695. ಸರಿನಾ, ಆಲ್ಮೋಸ್ಟ್ ಸೇಮೇ ಬಂದಿರೋದು. ಆಲ್ಮೋಸ್ಟ್ ಸೇಮ್ ಏನು, ಸೇಮ್ ಈಕ್ವಲೇ ಬಂದಿದೆ. ಸರಿನಾ, ಈ ಮೆಥಡ್ ಯೂಸ್ ಮಾಡ್ಬೋದು ಅಥವಾ ಈ ಮೆಥಡ್ ಅನ್ನ ಯೂಸ್ ಮಾಡ್ಬೋದು. ಸೊ ಇದು ಶಾರ್ಟ್ ಟ್ರಿಕ್ ಅಷ್ಟೇ. ಸೊ ಈಸಿಯಾಗಿ ನಾವು ಸಾಲ್ವ್ ಮಾಡಿದ್ರೆ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಇಂಡಕ್ಷನ್ ಇನ್ ದ ಕಾಯಿಲ್. ಸೊ ಇಂಡಕ್ಷನ್ ಇನ್ ದ ಕಾಯಿಲ್ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಸರಿನಾ, 4ನೇ ಕ್ವಶನ್ಗೆ ಆನ್ಸರ್ ಇಲ್ಲಿ ಬರೀತೀನಿ. ವೆರಿ ಸಿಂಪಲ್ ಅದು. ಇಂಡಕ್ಷನ್ ಇನ್ ದ ಕಾಯಿಲ್ ಅಂತ ಅಂದ್ರೇನು, ಎಲ್. ಸೊ ಈಗ ನನಗೆ ಇಲ್ಲಿ XL ವ್ಯಾಲ್ಯೂ ಗೊತ್ತಿದೆ. XL ವಿಲ್ ಬಿ ಈಕ್ವಲ್ ಟು 2πfl. ಗೊತ್ತಾಯ್ತಾ, 2πfl. ನನಗೆ ಎಲ್ ವ್ಯಾಲ್ಯೂ ಮಾತ್ರ ಬೇಕು. ಸೊ XL ವೋಲ್ಟ್ ಡಿವೈಡೆಡ್ ಬೈ 2πf ವಿಲ್ ಬಿ ಈಕ್ವಲ್ ಟು ಎಲ್. ಗೊತ್ತಾಯ್ತಾ, XL ಇಲ್ಲಿ 2πf ಈ ಕಡೆ ಬಂದ್ರೆ ಡಿನಾಮಿನೇಟ್ರಿಗೆ ಬರುತ್ತೆ. ಸೊ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಎಲ್ ವಿಲ್ ಬಿ ಈಕ್ವಲ್ ಟು XL ವ್ಯಾಲ್ಯೂ ಎಷ್ಟು ಬಂತು ನಮಗೆ 66.09 ವೋಲ್ಟ್ ಡಿವೈಡೆಡ್ ಬೈ 2 ಇಂಟು ಪೈ ಇಂಟು ಎಫ್. ಫ್ರೀಕ್ವೆನ್ಸಿ ಎಷ್ಟು ಅಂತ ಕೊಟ್ಟಿದ್ದಾರೆ ಅವರು, ಫ್ರೀಕ್ವೆನ್ಸಿ ಇಸ್ 50 ಹರ್ಟ್ಸ್. ಸೊ 50. ಈಗ 2 ಇಂಟು ಪೈ ಇಂಟು 50 ಕೆಳಗಡೆ ಡಿನಾಮಿನೇಟರ್ ಅನ್ನ ಮಾಡ್ಕೊಡೋಣ. 2
ಇಂಟು ಪೈ ಯಾವ ರೀತಿ ಬರ್ಸೋದು, ಶಿಫ್ಟ್ ಅನ್ನ ಒತ್ಬಿಟ್ಟು ಇಲ್ಲಿ ಕೆಳಗೆ ಇ ಎಕ್ಸ್ ಪಿ ಅಂತ ಇರುತ್ತೆ, ಅದ್ರ ಮೇಲೆ ಸಣ್ಣದಾಗಿ ಪೈ ಅಂತ ಕಾಣಿಸ್ತಾ ಇರುತ್ತೆ, ಅದನ್ನ ಒತ್ತಿದ್ರೆ ನಮಗೆ ಪೈ ಬರುತ್ತೆ. ಯಾವ ರೀತಿ 2 ಇಂಟು ಪೈ ಬೇಕು ಅಂತಂದ್ರೆ ಶಿಫ್ಟು, ಇಲ್ಲಿ ಕೆಳಗಡೆ ಇ ಎಕ್ಸ್ ಪಿ ಅಂತ ಇರುತ್ತೆ, ಪೈ ಅನ್ನೋ ಒಂದು ಸಿಂಬಲ್ ಇರುತ್ತೆ ಸಣ್ಣದಾಗಿ, ಅದನ್ನ ಒತ್ತಿದ್ರೆ ಪೈ ಬರುತ್ತೆ, ಇಂಟು 50. ಸೊ ವ್ಯಾಲ್ಯೂ ಎಷ್ಟು ಬಂತು ನಮಗೆ 66.09 ವರ್ಲ್ಡ್ ಡಿವೈಡೆಡ್ ಬೈ 314.159. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. 66.09 ವರ್ಲ್ಡ್ ಡಿವೈಡೆಡ್ ಬೈ 314.159. ಸೊ ವ್ಯಾಲ್ಯೂ ವಿಲ್ ಬಿ 0.21037. ಸೊ 0.210 ಇಷ್ಟು ಸಾಕು. ಸೊ ಇದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಹೆನ್ರಿಯಿಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ ಸರಿನಾ. ಇಂಡಕ್ಟೆನ್ಸ್ ಅನ್ನ ಹೆನ್ರಿಯಿಂದ ರೆಪ್ರೆಸೆಂಟ್ ಮಾಡ್ತೀವಿ. 0.210 ಇಸ್ ದ ಫೈನಲ್ ಆನ್ಸರ್. ಸೊ ಈ ತರ ಸ್ಟೆಪ್ ಬೈ ಸ್ಟೆಪ್ ನೀವು ಬರಿತಾ ಹೋದಾಗ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.